ಒಳಗೆ ಪ್ರತಿಧ್ವನಿಸಿದಂತಹ ಒಂದು ವಾಕ್ಯ ಭಾಗ, ಒಂದು ವಾಗ್ದಾನವಾಗಿ ಮತ್ತಾಯನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯ 20 ಮತ್ತು 21 ವಾಕ್ಯಗಳು. ಮತ್ತಾಯನು ಬರೆದಂತಹ ಸುವಾರ್ತೆ 12ನೇ ಅಧ್ಯಾಯ 20 ಮತ್ತು 21. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳುಹಿಸಿಕೊಡುವೆ. ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು. ಈ ತಿಂಗಳಿನಲ್ಲಿ ಪವಿತ್ರ ಆತ್ಮನು ನಮಗೆ ಆದರಣೆಯಾಗಿ ನೀಡ್ತಿರುವಂಥ ಒಂದು ವಾಗ್ದಾನ, ಆತನು ಜಜ್ಜಿದ ದಂಟಿಗೆ, ಎಲ್ಲರೂ ನೋಡ್ರಿ ಸ್ಲೈಡ್ನ, ಜಜ್ಜಿದ ದಂಟಿಗೆ ಜೊತೆಗಿರುವ ಆತನು. ಜಜ್ಜಿದ ದಂಟಿಗೆ ಯಾವಾಗಲೂ ಒಬ್ಬ ಜೊತೆಗಿರುವ ಆತನನ್ನು ನಾವು ಆರಾಧಿಸ್ತಾ ಇದ್ದೀವಿ. ನಾನು ಈಗಾಗಲೇ ಹೇಳಿದ ಹಾಗೆ ರೀಸೆಂಟಾಗಿ ಜೆಮಿಮಾ ರಾಡ್ರಿಕ್ಸ್ ಕ್ರಿಕೆಟ್ ಪ್ಲೇಯರ್, ಕಳೆದ ಈ ದಿನಗಳಲ್ಲಿ ನಾವು ಕೇಳಿದ ಹಾಗೆ ಅವಳು ಸುಮಾರು 4 ತಿಂಗಳು ಆಂಗ್ಸೈಟಿಯಲ್ಲಿ ಹಾದೋದ್ಲು. ಅವಳು ಕ್ರಿಕೆಟ್ನಲ್ಲಿ ಆಡಲಿಕ್ಕೆ ಭಾಳ ಆಸಕ್ತಿ ಹೊಂದೋಳು. ಸಣ್ಣ ವಯಸ್ಸಿನಲ್ಲಿ ಹಾಕಿ ಆಡ್ತಿದ್ಲು. 3ನೇ ಕ್ಲಾಸ್ನಲ್ಲಿ ಅವಳು ಶಾಲೆಗೆ ಹೋದರೆ ಮಕ್ಕಳನ್ನು ನೋಡಿ 30 ಮಕ್ಕಳನ್ನು ನೋಡಿ ಅಳ್ತಾ ಇದ್ದಿದ್ದು ಹುಡುಗಿಯಂತೆ. ಇತ್ತೀಚೆಗೆ ಅವಳು 84,000 ಜನರುಗಳ ಮಧ್ಯದಲ್ಲಿ ಮ್ಯಾಚನ್ನು ವಿನ್ ಮಾಡಿದ್ಲು. ಆದರೆ ಅವಳು ಹೇಳ್ತಾಳೆ, ನನ್ನ ಲೈಫ್ನಲ್ಲಿ ಯೇಸು ಸ್ವಾಮಿಯನ್ನು ನಾನು ನಂಬಿದ್ರಿಂದ ನನ್ನ ಜೀವಿತದಲ್ಲಿ ಇವುಗಳನ್ನೆಲ್ಲ ನಾನು ಓವರ್ಕಮ್ ಮಾಡಲಿಕ್ಕಾಯಿತು. ಯಾಕಂದರೆ ಜಜ್ಜಲ್ಪಟ್ಟಂತಹ ಒಂದು ಹೃದಯವುಳ್ಳವಳಾಗಿ ತನ್ನ ವೀಕ್ನೆಸ್ಸನ್ನು ಅವಳು ಬಹಿರಂಗವಾಗಿ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಾಗ ಅಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಅವಳು ಪ್ರಕಟಿಸಲಿಕ್ಕೆ ದೇವರು ಸಹಾಯ ಮಾಡಿದ್ನು. ವರ್ಲ್ಡ್ ಕಪ್ ಮ್ಯಾಚ್ ಮುಗಿದ ಮೇಲೆ ಮೈಕನ್ನು ಹಿಡ್ಕೊಂಡು ಅವಳು ಹೇಳಿದಂಥ ಮೊದಲನೇ ವಾಕ್ಯವನ್ನು ಎಲ್ಲ ಭಾರತದವರು, ಈವನ್ ಹೊರದೇಶದವರು ಕೇಳಲೇಬೇಕಾಗಿ ಬಂತು. ಅದು ಬೈಬಲ್ನಲ್ಲಿ ಹೇಳಿದಂತಹ ವಾಕ್ಯ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಸುಮ್ಮನೆ ಇದ್ದು ಯೆಹೋವನು ನಿಮಗಾಗಿ ಯುದ್ಧ ಮಾಡುವುದನ್ನು ನೋಡ್ರಿ ಅನ್ನೋದನ್ನು ನಾನು ಸ್ಕ್ರೀನ್ಸ್ನಲ್ಲಿ ನಿಂತ್ಕೊಂಡು ಬರೀ ಹೇಳ್ತಲೇ ಇದ್ದೆ. ಯಾಕಂದರೆ 100 ಹೊಡೆಯುವಂತಹ ಶತಕ ಹೊಡೆಯೋದು ಅಷ್ಟು ಸುಲಭದ ವಿಷಯ ಅಲ್ಲ. ಬಾಡಿ ಟಯರ್ಡ್ ಆದಮೇಲೆ ಮತ್ತೆ ಒಂದು ಬಾಲ್ ರನ್ ತಗೊಳ್ಳೋದು ಕೂಡ ಕಷ್ಟ ಆಗಿರುವಂಥ ಒಂದು ಹೆಣ್ಣು ವರ್ಲ್ಡ್ ಕಪ್ನಲ್ಲಿ ಆ ಸೆಮಿಫೈನಲ್ಲಿ ಒಂದು ಜಯವನ್ನು ತರಲಿಕ್ಕೆ ಎಲ್ಲರೂ ನಿಬ್ಬೆರಗಾಗಿ ನೋಡುವಂತೆ ದೇವರು ಮಾಡಿದ್ನು. ಕರ್ತನು ನನಗೂ ಆ ಒಂದು ಆಸೆ ಬಂತು, ನಮ್ಮ ಸಭೆಯ ಮಕ್ಕಳುಗಳು ಈ ರೀತಿಯೆಲ್ಲ ಸ್ಪೋರ್ಟ್ಸ್ನಲ್ಲಿ ಮೇಲೆ ಬರಬೇಕು. ನೋಡ್ರಿ, ಒಬ್ಬ ಬಲಹೀನವಾದಂಥ ನಾವು ಯಾರೇ ಹೋಗಿ ಟಿ ವಿಗಳಲ್ಲಿ ಮಾತಾಡೋಕ್ಕಾಗಲ್ಲ, ನಿಮ್ಮ ಮಾತಿಗೆ ಬೆಲೆನೂ ಇಲ್ಲ ಯೇಸು ಸ್ವಾಮಿ ಬಗ್ಗೆ. ಆದರೆ ಅವರೆಲ್ಲರೂ ಬಾಯಿ ಮುಚ್ಕೊಂಡು ಕೇಳಲೇಬೇಕಾಗಿ ಬಂತು, ಜಗತ್ತೇ ಕೇಳಬೇಕಾಗಿ ಬಂತು ಈ ವಾರದಲ್ಲಿ ಯೇಸು ಸ್ವಾಮಿಯ ಹೆಸರನ್ನು. ಅದಕ್ಕೆ ಕಾರಣ ಒಬ್ಬಳು ಬಲಹೀನಳಾದಂಥ, ಒಬ್ಬಳು ಜಜ್ಜಿದ ಅವಸ್ಥೆಯಲ್ಲಿ ದೇವರನ್ನು ಹುಡುಕಿ ಕೇಳಿಕೊಂಡಿದ್ದರಿಂದ ಅವಳು ಹೇಳ್ತಾ ಇದ್ಲು, ಆ ವಾಕ್ಯ ನನ್ನೊಳಗೆ ನೆನಪಾಗಿ ನಾನು ಹೇಳ್ತಲೇ ಇದ್ದೆ. ನಾನು ಹೇಗೆ ಆ ಸ್ಕೋರ್ ಮಾಡಿದೆ ಅಂದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನ ಬಲ ಅಂತ ಹೇಳಿದ್ಲು. ಹಾಗಿದ್ರೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ನಾವು ಜಜ್ಜಲ್ಪಟ್ಟವರಾಗಿ ಇರುವಾಗ ನಮ್ಮ ದೇವರು ನಮ್ಮನ್ನು ಹೇಗೆ ನೋಡ್ತಾನೆ? 20ನೇ ವಾಕ್ಯ ಹೇಳುತ್ತೆ, ಆತನು ಜಜ್ಜಿದ ದಂಟನ್ನು ಏನು ಮಾಡೋದಿಲ್ಲ, ಮುರಿದು ಹಾಕನು. ಮೊದಲನೇದಾಗಿ ನಮ್ಮ ದೇವರು ಯಾರಂದರೆ ಆತನು ಜಜ್ಜಿದ ದಂಟನ್ನು ಏನು ಮಾಡೋದಿಲ್ಲ, ಮುರಿದು ಹಾಕೋದೇ ಇಲ್ಲ. ಆರಿ ಹೋಗುತ್ತಿರೋ ದೀಪವನ್ನು ನಂದಿಸೋದಿಲ್ಲ. ನ್ಯಾಯವನ್ನು ಏನು ಮಾಡ್ತಾನಂತೆ, ದಿಗ್ವಿಜಯಕ್ಕಾಗಿ ಕಳಿಸ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಇದೇ ದಂಟಿನ ಬಗ್ಗೆ 7ನೇ ವಾಕ್ಯದಲ್ಲಿ ಹೇಳುತ್ತೆ, ಯೇಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ನೀವೇನು ನೋಡಬೇಕೆಂದು ಅಡವಿಗೆ ಹೋಗಿದ್ರಿ, ಗಾಳಿಯಲ್ಲಿ ಅಲ್ಲಾಡುವ ದಂಟನ್ನು. ಯೋಹಾನನ ಬಗ್ಗೆ ಹೇಳಿದಾಗ ದೇವರು ದಂಟಿಗೆ ಹೋಲಿಸ್ತಾರೆ. ಹಾಗಿದ್ರೆ ಅಲ್ಲಿ ಬಳಸಿದಂಥ ದಂಟೇನೆಂದರೆ ಅದು ಈ ಕಡೆ ಆ ಕಡೆ ರಾಜಿ ಆಗುವಂಥ ರೀತಿಯಲ್ಲಿರುವಂಥ ದಂಟಲ್ಲ, ಅದು ಒಂದೇ ಕಡೆ ಇರುತ್ತೆ ಅಂತ. ಆದರೆ ಇಲ್ಲಿ ನೀವು ಓದಂಥ ವಾಕ್ಯ ಭಾಗದಲ್ಲಿ ನೀವು ನೋಡೋದಾದರೆ ಅನೇಕ ಸಾರಿ ನಾವೇನು ತಿಳ್ಕೊಳ್ತೇವೆ ಅಂದರೆ ದೇವರು ಯಾವಾಗಲೂ ಬಲಶಾಲಿಗಳ ಜೊತೆನೇ ಇದ್ದಾರೆ ಅಂತ. ಹಣವಂತರುಗಳ ಜೊತೆ ಇದ್ದಾರೆ, ಇಲ್ಲ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳ ಜೊತೆ ಇದ್ದಾರೆ, ಇಲ್ಲ ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋರ ಜೊತೆ ಇದ್ದಾರೆ. ಸತ್ಯವೇದದಲ್ಲಿ ನೀವೇನಾದರೂ ಸರಿಯಾಗಿ ಗಮನಿಸಿದ್ರೆ ದೇವರು ಬಲಶಾಲಿಗಳ ಜೊತೆ ಇರಲಿಲ್ಲ, ಬಲಹೀನರುಗಳ ಜೊತೆ ಇದ್ನು. ಜಜ್ಜಿದಂತಹ, ಮುರಿಯಲ್ಪಟ್ಟಂತಹ, ಹೃದಯವುಳ್ಳಂತಹ, ವೀಕ್ ಆದಂಥ ಜನರುಗಳನ್ನೇ ದೇವರು ಉಪಯೋಗಿಸಿದ್ನು.
ಅದಕ್ಕೆ ಸತ್ಯವೇದದಲ್ಲಿ ನೀವು ನೋಡೋದಾದರೆ ಸಭೆಯನ್ನು ದೇವರು ಬಲಹೀನವಾದಂಥ ವಸ್ತುಗಳಿಗೆ ಹೋಲಿಸಿದ್ದಾನೆ. ಪಕ್ಷಿಗಳಲ್ಲಿ ಯಾವುದಕ್ಕೆ ಹೋಲಿಸಿದ್ದಾನೆ ಗೊತ್ತಾ? ಪಾರಿವಾಳಕ್ಕೆ ಹೋಲಿಸಿದ್ದಾನೆ. ಪ್ರಾಣಿಗಳಲ್ಲಿ ಯಾವುದಕ್ಕೆ ಹೋಲಿಸಿದ್ದಾನೆ? ಮೃದುವಾದ ಕುರಿಮರಿಗೆ ದೇವರು ಹೋಲಿಸಿದ್ದಾನೆ. ನೀವು ನೋಡೋದಾದರೆ ಸತ್ಯವೇದದಲ್ಲಿ ಗಿಡಗಳಲ್ಲಿ ಯಾವುದಕ್ಕೆ ಹೋಲಿಸಿದ್ದಾನೆ? ದ್ರಾಕ್ಷಾ ಬಳ್ಳಿಗೆ ಹೋಲಿಸಿದ್ದಾನೆ. ಆ ದ್ರಾಕ್ಷಾ ಬಳ್ಳಿ ಎಲ್ಲ ಏನು ಹೇಳ್ಕೊಳ್ಳುವಂಥ ದೊಡ್ಡ ಮರಗಳೇನಲ್ಲ. ಸತ್ಯವೇದವನ್ನು ನೀವು ಗಮನಿಸಿ ನೋಡೋದಾದರೆ ದೇವರು ಬಲಹೀನವಾದಂಥ ವಸ್ತುಗಳಿಗೆ, ಈಗಲೂ ಇಲ್ಲಿ ವಾಕ್ಯ ನೀವು ಓದಿದರೆ ಜಜ್ಜಿದ ದಂಟಿಗೆ ಹೋಲಿಸಿದ್ದಾನೆ. ದಂಟಿನ ಸೊಪ್ಪಿಗೆ ನಮ್ಮೂರಲ್ಲೂ ಮೈಸೂರಿನಲ್ಲಿ ಬೆಲೆ ಇಲ್ಲ. ಹಾಗಾಗಿ ನಮ್ಮಮ್ಮ ಮೈಸೂರಿಂದ ತರಿಸ್ತಾರೆ ನನ್ನ ಕೈಯಲ್ಲಿ. ಅಲ್ಲಿ ಇನ್ನೂ ಚೀಪ್ ಕಣೋ ತಗೋಬಾ ಅಂತ. ಅದು ಸ್ವಲ್ಪ ಕೆಂಪು ದಂಟು. ಆದರೆ ದಂಟಿನ ಸೊಪ್ಪಿಗೆ ಬೆಲೆ ಇಲ್ಲ. ಅದಕ್ಕೆ ಮೌಲ್ಯ ಅಥವಾ ಅದಕ್ಕೊಂದು ಶಕ್ತಿಯನ್ನು ತುಂಬಲಿಕ್ಕೆ ಯಾರೂ ಇಲ್ಲ. ಆದರೆ ಅದಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಯೇಸು ಇದ್ದಾನೆ. ಅದಕ್ಕೊಂದು ಮೌಲ್ಯ, ಅದಕ್ಕೊಂದು ಬೆಲೆಯನ್ನು ಕಟ್ಟೋದು ಯಾರಂದರೆ ಯೇಸು ಆಗಿದ್ದಾನೆ. ಯಾಕೆ ಆ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ? ಮತ್ತಾಯ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡೋದಾದರೆ, ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಎಲ್ಲಿ ಹೋಗ್ತಾ ಇದ್ದಾನೆ? ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಏನು ಮಾಡ್ತಾ ಇದ್ರಂತೆ? ಮುರ್ಕೊಂಡು ತಿಂತಿದ್ರು. ನೋಡ್ರಿ, ಯೇಸು ಸ್ವಾಮಿಯ ಸೇವೆ ಎಷ್ಟು ಸಾಧಾರಣವಾದ ಸೇವೆ ಅಂದರೆ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನು ಸಾವಿರಾರು ಜನರಿಗೆ ಕೊಟ್ಟನು. ಆದರೆ ಯೇಸು ಸ್ವಾಮಿ ಸೇವೆಯಲ್ಲಿ ಯೇಸು ಸ್ವಾಮಿಗೆ ಊಟ ಇರಲಿಲ್ಲ. ಈ ದೇವ್ರ ಬಗ್ಗೆ ಯಾರಿಗೂ ಅರಿವೇ ಇಲ್ಲ. ಯೇಸು ಸ್ವಾಮಿ ಸೇವೆ ಮಾಡಿದಂಥ ಸೇವಕರುಗಳಿಗೆ ಒತ್ತಿಗೆ ಊಟ ಕೂಡ ಯೇಸು ಸ್ವಾಮಿ ಅದ್ಭುತವಾಗಿ ಒದಗಿಸಿಲ್ಲ. ಯಾರಾದರೂ ತೆನೆ ತಿಂದಿದ್ದೀರಾ ನೀವು ಹೊಟ್ಟೆ ಹಸಿದು? ಅಂಥ ಸ್ಥಿತಿಗೆ ನೀವು ಯಾರೂ ತಲುಪಿಲ್ಲ. ಪಾಪ ಶಿಷ್ಯರು ಅಂಥ ಸ್ಥಿತಿಗೆ ತಲುಪಿದ್ರು. ಒಟ್ಟು ನಡ್ಕೊಂಡು ಯೇಸು ಸ್ವಾಮಿ ಸೇವೆ ಕರ್ಕೊಂಡು ಹೋಗ್ತಾನೆ ಇರೋದೆ. ಈ ಸೇವೆ ಬಗ್ಗೆ ಯಾವ ಸೇವಕರುಗಳು ಮಾತಾಡಲ್ಲ. ಆದರೆ ಇಲ್ಲಿ ವಾಕ್ಯ ನೀವು ನೋಡ್ರಿ, ಅವರು ಆತನ ಶಿಷ್ಯರು ಹಸಿದು ಅಂತಲೇ ಹೇಳಿದ್ದು, ಸುಮ್ಮನೆ ಏನೋ ಟೇಸ್ಟಿಗೆ ತಿಂದಿದ್ದಲ್ಲ. ಅದು ಏನದು? ಹಸಿದಿದ್ರು. ಹಂಗಿದ್ರೆ ಹೆಂಗೆ ತಿಂದಿರ್ಬೋದು? ತೆನೆ ಒಂದೊಂದು ತಗೊಂಡು ಆ ಕಾಳು ಎಣಿಸಿರ್ತಾನ, ಎಲ್ಲರೂ ಬಾಚ್ಕೊಂಡಿರ್ತಾರೆ, ಸಿಕ್ಕಿದ್ನೆಲ್ಲ ತಿನ್ಕೊಂಡು. ಅವನು ಅಂದ್ಕೊಂಡಿರ್ತಾನೆ, ಯಜಮಾನ, ಹೊಲದ ಯಜಮಾನ, ಅಯ್ಯೋ ನನ್ನ ಮಕ್ಕಳು ಇವತ್ತೆಲ್ಲನೂ ಮೇಯ್ದು ಬಿಡ್ತಾರೇನೋ ಇವರೇ ಹಸು ಬಿಟ್ಟು ಅಂತ. ಆ ಮಟ್ಟಕ್ಕೆ ಅವತ್ತಿನ ದಿನದಲ್ಲಿ ಅವರಿಗೆ ಹಸಿವಾಗಿತ್ತು. ಸ್ಪರ್ಜನ್ ಆ ರೀತಿ ಹೇಳ್ತಾರೆ, ಒಂದು ವೇಳೆ ಯೇಸು ಸ್ವಾಮಿ ಬಡವನಾಗಿ ಕೂಡ ಅವತ್ತು ಸೇವೆ ಮಾಡಿದ್ನು, ಆತನ ಅದ್ಭುತ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಆ ಕಾರ್ಯ ಮಾಡಿದಾಗಲೂ ಅಲ್ಲಿ ಫರಿಸಾಯರು ಅನ್ನೋರು ಇದ್ದರು. ಅವ್ರು ಹೇಳ್ತಾರೆ, ಅದನ್ನು ಕಂಡು ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರ್ದ ಕೆಲಸ ಮಾಡ್ತಾರೆ. ಸಬ್ಬತ್ ಅಂದ್ರೆ ಅರ್ಥ ಏನು? ರೆಸ್ಟ್. ಭಾನುವಾರ ದೇವರನ್ನು ಆರಾಧಿಸುವ ದಿನ, ದೇವರ ಸನ್ನಿಧಿಯಲ್ಲಿ ವಿಶ್ರಮಿಸುವಂತಹ ದಿನ. ಆದರೆ ಆ ವಿಶ್ರಾಂತಿ ಕೂಡ ಅವತ್ತು ಆ ಜನರುಗಳು ಏನು ಮಾಡಿದ್ರು ಗೊತ್ತಾ? ಫರಿಸಾಯರು ಹೇಳಿದ್ರು, ಮಾಡಬಾರ್ದು ಕೆಲಸ ಮಾಡ್ತಾರೆ. ಯಾಕಂದರೆ ಸಬ್ಬತ್ತನ್ನು, ರೆಸ್ಟನ್ನು ದೇವರೇ ಕೊಟ್ಟಿದ್ದು. ಮೇಲೆ 11ನೇ ಅಧ್ಯಾಯ 28ರಲ್ಲೂ ಹೇಳಿದ್ರಲ್ಲ ಯೇಸು ಸ್ವಾಮಿ ಏನಂತ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೇನು ಕೊಡ್ತೀನಿ? ಯೇಸು ಸ್ವಾಮಿ ಬಂದಿದ್ದು ವಿಶ್ರಾಂತಿ ಕೊಡೋಕ್ಕೆ. ಆದರೆ ಫರಿಸಾಯರುಗಳು ಸಬ್ಬತ್ ದಿನನೂ ಏನು ಮಾಡಿಬಿಟ್ರು ಗೊತ್ತಾ? ವಿಶ್ರಾಂತಿ ಎಲ್ಲ ಮಾಡಬಾರ್ದು ಕೆಲಸ ಮಾಡಿಬಿಡ್ತಿದ್ದೀರಾ. ಯಾಕಂದರೆ ಒಂದು ತೆನೆಯನ್ನು ಮುರಿದಾಗ 3 ಕೆಲಸ ನಡೀತು. ಅದನ್ನು ಮುರಿದ್ರಿ, ಅದನ್ನು ನೀವೇನು ಮಾಡಿದ್ರಿ? ತೊಗೊಂಬಂದು ಬೇಯಿಸಿ ಅಡುಗೆ ಮಾಡಿ ತಿಂದ್ರಿ ಅನ್ನೋ ಲೆಕ್ಕಕ್ಕೆ 3 ಕೆಲಸ ಆಗಿದೆ. ಒನೆ ತೆಗೆದ್ರಿ, ಮುರಿದ್ರಿ, ಆಮೇಲೆ ಏನು ಮಾಡಿದ್ರಿ? ಬಾಯಲ್ಲಿ ಹಾಕ್ಕೊಂಡು. ಭಾನುವಾರ ಅಂತ ಕೆಲಸ ಎಲ್ಲ ಏನು ಮಾಡೋಂಗಿಲ್ಲ. 3 ಕೆಲಸ ಮಾಡಿದ್ದೀರಾ ನೀವು. ಫರಿಸಾಯರಲ್ಲಿ ಹಾಗೆಲ್ಲ ಲೆಕ್ಕ ಆಗ್ತಾ ಇದ್ದಂಥ ಜನರುಗಳು. ಆದರೆ ಅದಕ್ಕೆ ಫ್ಯಾರಿಸೀಸ್ ಅಂದರೆ ಫಾರ್ ಐ ಸಿ ಅಂತ. ಫಾರ್ ಐ ಸಿ ಅಂದರೆ ದೂರದಲ್ಲೇ ನೋಡೋದು. ಸ್ಯಾಡುಸೀಸ್ ಅಂದರೆ ಸ್ಯಾಡ್ ಯು ಸಿ ಅಂತ. ನೀನು ನೋಡಿದ್ರೇ ನನಗೆ ದುಃಖ ಅಂತ. ಇಂಗ್ಲೀಷ್ ಗೊತ್ತಾದವ್ರಿಗೆ ಇದು ಅರ್ಥ ಆಗುತ್ತೆ. ಫಾರ್ ಐ ಸಿ, ಸ್ಯಾಡ್ ಯು ಸಿ. ನೀನು ನೋಡಿದ್ರೇ ಸ್ಯಾಡಪ್ಪ. ಈ ರೀತಿ ಗುಣಗಳನ್ನು ಹೊಂದ್ಕೊಂಡಂಥ ಆ ಜನರ ಗುಣನ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಯೇಸು ದೇವರು ವಾಕ್ಯದಲ್ಲಿ ಹಾಕಿ ಬರ್ಸಿದ್ನಾ? ತೆನೆಯನ್ನು ತಿನ್ನಬಾರ್ದು ಅಂತ ಹೇಳಿದ್ನಾ? ಧರ್ಮೋಪದೇಶ ಕಾಂಡ 23, 24, 25 ನೀವು ನೋಡಿದ್ರೆ, ಧರ್ಮೋಪದೇಶ ಕಾಂಡ 23, 24, 25 ಅಲ್ಲಿ ನಾವು ಒಂದು ವಾಕ್ಯವನ್ನು ನಾವು ನೋಡ್ತೀವಿ. 23, 24, 25ರಲ್ಲಿ ದೇವರು ಬರೆಸಿದಂತಹ ವಿಷಯನು, ಮತ್ತೊಬ್ಬನ ದ್ರಾಕ್ಷಿ ತೋಟದಲ್ಲಿ ನೀವು ಹೋಗುತ್ತಿರುವಾಗ ಇಷ್ಟಾನುಸಾರ ಹಣ್ಣುಗಳನ್ನು ಏನು ಮಾಡ್ಬೋದು? ತಿನ್ನಬಹುದೇ ಹೊರತು ಪಾತ್ರೆಯಲ್ಲಿ ತೆಗೆದುಕೊಂಡು ಏನು ಮಾಡಬಾರ್ದು. ಅವನ ಮನೆಗೆ ಸಿಗದೇ ಇರೋ ಹಂಗೆ ಎಲ್ಲನೂ ನೀವೇ ಮೇಯ್ದು ಬಿಡ್ಬಿಡ್ರಿ ಅಂತ ಹೇಳಿದ್ದು ಯೇಸು ಸ್ವಾಮಿ. 25ನೇ ವಾಕ್ಯದಲ್ಲಿ ಹೇಳಿದ್ನು, ಮತ್ತೊಬ್ಬನ ಪೈರಿನಲ್ಲಿ ಹೋಗುತ್ತಿರುವಾಗ ತೆನೆಗಳನ್ನು ಕೈಯಿಂದ ಮುರುಕೊಳ್ಳಬಹುದೇ ಹೊರತು ಆ ಪೈರಿಗೆ ಏನು ಮಾಡಬಾರ್ದು? ಕುಡುಗೋಲು ಹಾಕಬಾರ್ದು. ದೇವ್ರು ಹೇಳಿದ್ದು ತಿನ್ನಬಾರ್ದು ಅಂತಲ್ಲ ಹೇಳಿದ್ದು,
ಕುಡುಗೋಲು ಹಾಕಬಾರ್ದು, ಇಡೀ ಪಾತ್ರೆನೆಲ್ಲ ಮೇಯ್ದು ಬಿಡಬಾರ್ದು ಅಂತ ಹೇಳಿದ್ದು. ಇವರೇನು ಹೇಳಿದ್ರು ಗೊತ್ತಾ? ಸ್ವಲ್ಪ ತೆನೆ ಮುರ್ಕೊಂಡಿದ್ದಕ್ಕೂ ಇವರೇನು ಹೇಳಿಬಿಟ್ರು? ಮಾಡಬಾರ್ದ ಕೆಲಸ ಮಾಡಿಬಿಟ್ರು. ಹಾಗಿದ್ರೆ ನೀವು ಗಮನಿಸಿ ನೋಡ್ರಿ, ಸಬ್ಬತ್ ದಿನದಲ್ಲಿ ಜನರುಗಳು ಅವತ್ತು ಮಾಡಿದಂತಹ ಧಾರ್ಮಿಕ ಸಂಗತಿಗಳು ಎಲ್ಲವೂ ಕೂಡ ಗಮನ ಇಟ್ಟು ಕೇಳಿ ನೋಡ್ರಿ, ಇವುಗಳೆಲ್ಲ ಅವ್ರು ಮಾಡಿದ್ದೇನು ಗೊತ್ತಾ? ಜನರುಗಳ ಮೇಲೆ ಹೊರೆ ಹೊರಿಸಿದ್ರು, ಅವ್ರನ್ನ ಜಜ್ಜಿದ್ರು. ಸ್ವಲ್ಪ ಅಲ್ಲ, ಯಾವುದನ್ನು ಅವರ ಹೊಟ್ಟೆಗೆ ಕೂಡ ಮಾಡ್ಕೊಳ್ಳೋದು ಕೂಡ ತಪ್ಪು ಅನ್ನೋ ಮಟ್ಟಕ್ಕೆ ಅವ್ರುಗಳನ್ನ ಅಮುಕಿದ್ರು. ಆಗ ಯೇಸು ಸ್ವಾಮಿ ಬೇಸರದಿಂದ ಮತ್ತಾಯ 12:6 ಹೇಳಿದ್ದು, ಆದರೆ ಇಲ್ಲಿ ದೇವಾಲಯಕ್ಕಿಂತಲೂ, ವಾಪಸ್ ಮತ್ತಾಯ 12 ಇರೋಣ, ಹೆಚ್ಚಿನವನಿದ್ದಾನೆ. ದೇವರ ಆಲಯ ಮುಖ್ಯ, ಅದಕ್ಕಿಂತ ಯಾರು ಹೆಚ್ಚಿನವನು? ದೇವರು ಹೆಚ್ಚಿನವನು. ಅರ್ಥ ಆಗ್ತಿದೆಯಾ? ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು. ದೇವರಿಗೆ ಯಾವ್ದು ಬೇಕು? ಯಜ್ಞ ಬೇಡ, ಏನು ಬೇಕು? ಮಲ್ಕಪ್ಪವ್ರು ಒಂದು ಸರಿ ನನ್ನ ಗಾಡಿನ ತೊಗೊಂಡೋಗಿ ಒಂದು ಸರಿ ಏನು ಮಾಡಿಬಿಟ್ರು, ಆಕ್ಸಿಡೆಂಟ್ ಸಣ್ಣದಾಗ ಆಯಿತು, ಶಾಕ್ ಅಬ್ಸರ್ವ್ ಬಿಟ್ಟೋಯ್ತು. ಫೋನ್ ಮಾಡಿದ ತಕ್ಷಣ ಒಂದು ವೇಳೆ ನಾನೇನು ಮಾಡಬೇಕು? ಗಾಡಿ ಹೆಂಗೈತೆ? ಮಲ್ಕಪ್ಪವ್ರೆ ನೀವು ಹೆಂಗಿದ್ದೀರಾ ಅಂತೆಲ್ಲ ಕೇಳೋದು, ನಾನೇನು ಹೇಳೋದು? ಈಗಲೂ ಕೂಡ ನಾವು ನೋಡಿದ್ವಿ, ವಯರಿಂಗ್ ಹೋಯ್ತು, ಅವಳು ಎತ್ಕೊಂಡೋದು. ಇವೆಲ್ಲ ಆಗುವಾಗ ನಾವು ತುಂಡದಾಗಿ ಟೆನ್ಷನ್ ಆಗಬಾರ್ದು. ಯಜ್ಞ ಬೇಡ, ಕರುಣೆ ಬೇಕು. ಅರ್ಥ ಮಾಡ್ಕೋಬೇಕು ಇವುಗಳನ್ನೆಲ್ಲ. ಅನೇಕ ಸಾರಿ ದೇವರ ಮಕ್ಕಳೇ, ಯಜ್ಞಕ್ಕೆ ನಾವು ಇವತ್ತು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ, ಆದರೆ ದೇವರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟ? ಕರುಣೆಗೆ ಇಂಪಾರ್ಟೆನ್ಸ್ ಕೊಟ್ಟ. ಕೈಂಡ್ನೆಸ್, ಎಸ್. ಅದಕ್ಕೆ ಅವನು ಬೆಳಗ್ಗೆನೇ 7:00 ಬಂದು ನನ್ನ ಎಬ್ಬಿಸ್ತಾನೆ, ನಡ್ಕೊಂಬಂದು ಎಬ್ಬಿಸ್ತಾನೆ. ಆಗಲೂ ನನಗೆ ಯಜ್ಞ ಬೇಡ, ಏನು ಬೇಕು? ಕರುಣೆ ಬೇಕು. ಅವನು ಮಾತಾಡಿಸಿ ತಿಂಡಿ ಗಿಡ್ಡಿ ಕೊಟ್ಟು ಕಳಿಸ್ಬೇಕು. ನಾನು ಬಂದಾನೆ ಬೆಳಗ್ಗೆನೆ ಅಂತ ನಾನೇನು ಮಾಡೋಂಗಿಲ್ಲ, ಯಜ್ಞನ ಏನು ಮಾಡೋಂಗಿಲ್ಲ. ಎಸ್ ಹರಿ ಗಿರಿಯ ರವಿ, ಇಲ್ಲಿ ವಾಕ್ಯ ನಾವು ಗಮನಿಸಿ ನೋಡೋದಾದರೆ, ಸೇವಕರುಗಳು ಕೂಡ ಇವತ್ತು ನೋಡೋದಾದರೆ, ದೇವರ ಮಕ್ಕಳೇ, ಬಹಳ ವೇದನೆಯಿಂದ ಹೇಳ್ತಿದ್ದೀನಿ, ನಮಗೂ ನಿಮಗೂ ಇವತ್ತು ಕರುಣೆಗೆ ಬೆಲೆ ಇಲ್ಲ, ಆದರೆ ಯಜ್ಞಕ್ಕೆ ಭಾಳ ದೊಡ್ಡ ಬೆಲೆ ಇದೆ. ಯಜ್ಞ ಅರ್ಪಿಸ್ಬೇಕು, ಕಾಣಿಕೆಗಳನ್ನು ದೇವರಿಗೆ ಕೊಡಬೇಕು, ಅದು ದೇವರಿಗೆ ಇಷ್ಟವಾದದ್ದೇ. ಅದನ್ನು ನಾವು ಸರಿಯಾಗಿ ಮಾಡಲಿಲ್ಲ ಅಂದರೂ ಹೊಸ ಒಡಂಬಡಿಕೆಯ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಬಾಧೆಗಳು ನಮಗುಂಟಾಗುತ್ತೆ. ಅದು ನಮ್ಮ ಒಳ್ಳೆಯದಕ್ಕೆ ದೇವರು ಹೇಳಿದ್ನು, ಆದರೆ ಅನೇಕ ಸಾರಿ ಕರುಣೆ ಇಲ್ಲ. ಇತ್ತೀಚೆಗೆ ನನ್ನ ಹೆಂಡತಿ ಹತ್ರ ಒಬ್ಬ ಸೇವಕರು ಪತ್ನಿ ಹೇಳಿದ್ದಾರೆ, ಆ ಸೇವಕರ ಮಗಳು ಒಂದು ಫೋಟೋನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ದಾಳೆ. ಆ ಇನ್ಸ್ಟಾಗ್ರಾಮ್ ಹಾಕ್ಕೊಂಡಂಥ ಫೋಟೋದಲ್ಲಿ ಅವಳು ಹಾಕೊಂಡಿರುವಂಥ ಬಟ್ಟೆ ಸ್ವಲ್ಪ ಅಸಹ್ಯವಾಗಿ ಕಾಣೋ ರೀತಿಯಾಗಿದೆ. ಆದರೆ ಚರ್ಚಲ್ಲಿ ಇರುವಂಥ ಕೆಲವರುಗಳಿಗೆ ಫೋಟೋ ಹೋಗ್ಬಿಡ್ತು. ಚರ್ಚಲ್ಲಿರೋ ವಿಶ್ವಾಸಿಗಳೇನು ಮಾಡಿದ್ರು? ಕಮಿಟಿ ಮಾಡಿದ್ರು, ಪಾಸ್ಟ್ರು ಮಗಳು ಬಟ್ಟೆ ಹಂಗೆ ಹಾಕೋಬೋದಾ? ಅದನ್ನು ನಿಜವಾದ ಕರುಣೆ ಇದ್ದರೆ ಅವ್ರ ಮಗಳು ಅಂತ ಎನಿಸಿದ್ರೆ ಅವ್ರು ಯಾರ ಹತ್ರ ಬಂದು ಹೇಳಬೇಕು? ಹೌದು, ಪಾಸ್ಟ್ರ ಹತ್ರ. ಯಾವುದೇ ವಿಶ್ವಾಸಿಗಳ ಮಕ್ಕಳುಗಳು, ಹೆಣ್ಮಕ್ಳುಗಳ ಮದುವೆ ನಡೆದ್ರೆ ಸರ್ಟಿಫಿಕೇಟ್ ಯಾರು ಕೊಡಬೇಕು? ಪಾಸ್ಟ್ರು ಕೊಡಬೇಕು. ಏನಂತ? ನಿಮ್ಮ ಮಗಳು, ಈ ಮಗಳಿಗೆ ನಾನು ಮದುವೆ ಮಾಡ್ಸಕ್ಕೆ ಅಂದರೆ ಪಾಸ್ಟ್ರ ಹತ್ರನೇ ಕೇಳೋದು. ಹುಡುಗಿ ಬಗ್ಗೆ ಏನು ಹೇಳ್ತೀರಾ ಪಾಸ್ಟ್ರೇ ಅಂದರೆ, ಪಾಸ್ಟ್ರ್ ಏನು ಹೇಳಬೇಕು? ಒಳ್ಳೆ ಹುಡುಗಿ, ಅವಳು ಏನೇನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ಮದುವೆ ಪಾಸ್ಟ್ರು ಇವೆಲ್ಲ ಮಾಡಬೇಕು. ಪಾಸ್ಟ್ರು ಮಗಳು ಮಟ್ಟೆ ಮಾತ್ರ ಒಂದು ಸ್ವಲ್ಪ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಮಗೆ ಯಜ್ಞ ಬೇಕು, ಕರುಣೆ ಬೇಡ. ಅದನ್ನ ಹೇಳುವಾಗ ನನಗೂ ಅರ್ಥ ಆಯಿತು, ಹೌದಲ್ವಾ? ಎಷ್ಟು ನೋವಾಗುವಂಥ ಸಂಗತಿ. ನಿಜವಾದ ಮಗಳು ಅಂತ ಪ್ರೀತಿ ಬಂದಿದ್ರೆ ಅವ್ರು ಅದನ್ನು ಹೇಳಬೇಕಾಗಿತ್ತು. 12:9 ನೋಡ್ರಿ, ಅಲ್ಲಿಂದ ಹೊರಟು ಯೇಸು ಸ್ವಾಮಿ ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದ. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ? ಕೈ ಬತ್ತೋಗಿದೆ ರೀ ಪಾಪ, ಎಷ್ಟು ವರ್ಷದಿಂದ ಪಾಪ ಅವನಿಗೆ ಕೈ ಇಲ್ವೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಅವತ್ತು ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ಯಾರಿಗಾದ್ರೂ ಒಂದು ಕುರಿ ಇದ್ದು ಸಬ್ಬತ್ ದಿನದಲ್ಲಿ ಏನಾದರೂ ಕುಣಿಯೊಳಗೆ ಬಿದ್ದರೆ ನೀನು ಅದನ್ನು ಏನು ಮಾಡಲ್ಲ? ಮೇಲಕ್ಕೆ ತೆಗಿಯಲ್ವಾ? ಈಗ 12ನೇ ವಾಕ್ಯದಲ್ಲಿ ಇದ್ದೇನೆ, ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಯೇಸು ಸ್ವಾಮಿ ಒಂದು ಲೈಫ್ ಲೆಸನ್ನ ಕಲಿಸ್ತಾ ಇದ್ದಾನೆ. ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು, ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ ದಿನದಲ್ಲಿ ನೀವೇನು ಮಾಡಬೇಕು? ಒಳ್ಳೆಯ ಕೆಲಸವನ್ನು ನೋಡ್ರಿ. ಇವೆಲ್ಲ ನೀವು ಯೇಸು ಸ್ವಾಮಿ ಹೇಳಿ ಬರುವಾಗ ಕಾರಣ ಏನಂದರೆ, ಅವತ್ತಿನ ಪರಿಸಾಯರುಗಳು ಮೂಢನಂಬಿಕೆಯಿಂದ ತಮ್ಮ ಸ್ವಲಾಭಗಳಿಗೋಸ್ಕರ ಧಾರ್ಮಿಕವಾದಂಥ ವೇಷವನ್ನು ಧರಿಸ್ಕೊಂಡು ಜನರನ್ನು ಜಜ್ತಲೇ ಇದ್ದರು. ಅವ್ರುಗಳಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂದರೆ, ಒಂದು ವೇಳೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗಿರ್ಬೋದು. ಅವತ್ತು ಕೈ ಬತ್ತಿ ಹೋದವನಿಗೆ ವಾಸಿಯಾಗಿದೆಯಲ್ಲ ಅಂತ ಸಂತೋಷ ಪಡದೆ, ಸಬ್ಬತ್ ದಿನದಲ್ಲಿ ಇದೆಲ್ಲ ಆಗುತ್ತಾ, ಇದೆಲ್ಲ ಮಾಡಬೇಕಾ? ಈ ರೀತಿ ಸಮುದಾಯಗಳ ಮಧ್ಯದಲ್ಲಿ ನಾವುಗಳು ಬದುಕಿರುವಾಗಲೂ ಕೂಡ ಅದರಲ್ಲೊಂದು ವಾಕ್ಯ ಇದೆ,
16ನೇ ವಾಕ್ಯ, ಅನೇಕರು ಆತನ ಹಿಂದೆ ಹೋದರು. ವಾವ್, ಆ ಪದ ನನಗಿಡಿಸ್ತು. ಯಾರು ಜಜ್ಜಿ ಹೋದವ್ರನ್ನ ಪ್ರೀತಿಸ್ತಾರೋ ಅವರ ಹಿಂದೆ ಜನ ಹೋಗ್ತಾರೆ. ಬೇರೆಯವರೆಲ್ಲ ಅಮುಕ್ತಾ ಇದ್ರು, ಅವ್ರ ಹಿಂದೆ ಹೋಗಲಿಲ್ಲ. ಅವರು ಬಿಡುಗಡೆಗಾಗಿ ಕಾಯ್ತಾ ಇದ್ರು. ಯಾಕೆ? ಓಕೆ, ಆ ವಾಕ್ಯ ಗಮನಿಸ್ರಿ. ಅಲ್ಲಿ ಅನೇಕರು ಆತನ ಹಿಂದೆ ಹೋದರು. ಯಾಕಂದರೆ ಅವರೆಲ್ಲ ಜಜ್ಜಿ ಹೋದಂಥ ಜನರು ಅವ್ರಿಗೊಂದು ರಿಲೀಫ್ಗೋಸ್ಕರ ಕಾಯ್ತಾ ಇದ್ರು. ಅಯ್ಯೋ, ಯಾವತ್ತು ಈ ಜನರುಗಳು ಅಮ್ಕಿ ನಮ್ಮ ಹತ್ರ ಸುಲ್ಕೊಂಡು ಹಿಂಗೆಲ್ಲ ಮಾಡೋದನ್ನ ನಿಲ್ಲಿಸ್ತಾರೋ. ಅವುಗಳನ್ನೆಲ್ಲ ನೋಡುವಾಗ ದೇವರ ಹೃದಯ ಇಷ್ಟು ಕರುಣೆಯಿಂದ ಚಲಿಸಿತು. ಹಾಗೆ ಯೇಸು ಸ್ವಾಮಿನ ನೋಡಿದಾಗ ಅವರುಗಳ ಕರುಣೆಯಿಂದ ಯೇಸು ಸ್ವಾಮಿ ಕಡೆಗೆ ಅವರು ಸೆಳೆಯಲ್ಪಟ್ಟರು. ಅದಕ್ಕೆ ವಾಕ್ಯ ಹೇಳಿದ್ದು, ಜಜ್ಜಿದ ದಂಟನ್ನು ಆತನು ಮುರಿದು ಹಾಕದೆ. ಹಾಗಿದ್ರೆ ಜಜ್ಜಲ್ಪಟ್ಟಾಗ ನಮಗೊಂದು ಅರಿವು ಬರಬೇಕು, ನಾವು ಆಲದ ಮರ ಅಲ್ಲ ಅಂತ. ಪಕ್ಕದಲ್ಲಿರೋ ಹೇಳಿ, ನೀನೇನಲ್ಲ. ಇನ್ನೊಂದು ಪದ ಹೇಳಬೇಕು, ನೀನೇನು ಅಲ್ಲಾಡೋ ದಂಟು ನೀನು. ನಾವು ನಡ್ಕೊತಾ ಇರೋ ರೀತಿ ಹೆಂಗಿದೆ ಗೊತ್ತಾ? ಆಲದ ಮರದ ಥರ. ಅದಕ್ಕೆ ನಾನು ಯಾವಾಗಲೂ ನೋಡ್ತೀನಿ, ಒಂದೊಂದು ಸಭೆ ವಿಶ್ವಾಸಿಗಳ ಹತ್ರ ಕೇಳ್ತೀನಿ, ಹೆಂಗಿದೆಯಪ್ಪ? ಸೂಪರ್. ಅಲ್ಲಾಡ್ತಾ ಐತೆ ಎಲ್ಲ, ಆದರೂ ಅವನೇನು ಹೇಳೋದು? ಯಾಕೆ? ಅಲ್ಲಾಡುವ ದಂಟು ಅನ್ನೋ ಅರಿವಿಲ್ಲ. ಸೂಪರ್ ಅಂತ ಹೇಳೋದು ತಪ್ಪಲ್ಲ, ಆದರೆ ಆ ಹೇಳೋ ರೀತಿಯಲ್ಲಿ ಕೂಡ ನಾನೇನು ಆಲದ ಮರ, ನನಗೇನೂ ಆಗಿಲ್ಲ, ಪ್ರಾಬ್ಲಮ್ ಇಲ್ಲ. ಇವತ್ತು ಜನರುಗಳು ಅವರ ಬಲಹೀನತೆಗಳನ್ನು ತಪ್ಪಾಗಿ ಹೇಳ್ಬೇಡ್ರಿ, ತಿಳ್ಕೊಬೇಡ್ರಿ. ಕೆಲವು ಸಾರಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ನ ಕೂಡ ನೀವು ಜನರಿಗೆ ಕೊಡಲ್ಲ. ಯಾಕೆ ಕೊಡಲ್ಲ? ನಿಮ್ಮ ಬಗ್ಗೆ ಜನ ಏನಾದರೂ ಅಂದ್ಕೊಂಬಿಟ್ರೆ ಅಂತ, ಅದರಲ್ಲೂ ಒಂದು ಬಿಲ್ಡಪ್. ಆದರೆ ಬೈಬಲ್ನಲ್ಲಿ ದೇವರು ಪ್ರೀತಿಸೋದು ಯಾರನ್ನ? ಅಲ್ಲಾಡುವ ದಂಟನ್ನು, ಇರುವಂಥದ್ದನ್ನು ನಿಧಾನ ಓಪನ್ ಆಗಿ ಹೇಳುವಂಥದ್ದನ್ನ. ಯೇಸು ಸ್ವಾಮಿಗೆ ತುಂಬ ಇಷ್ಟ. ಅದಕ್ಕೆ ಆಲದ ಮರಕ್ಕೆ ದೇವರು ಹೋಲಿಸಲೇ ಇಲ್ಲ. ಕಳೆದ ವಾರಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಆ ಮದುವೆಗೆ ಹೋದಾಗ ಅಲ್ಲಿರುವಂಥ ಜನರುಗಳು ವೈಭೋಗ, ಅವರ ಆಡಂಬರ, ಆಸ್ತಿ ಪಾಸ್ತಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ನೀವು ದಯಮಾಡಿ ಪ್ರಾರ್ಥನೆ ಮಾಡಬೇಕು ಇವರಿಗೆ. ಇವರೆಲ್ಲ ನನ್ನ ಸಂಬಂಧಿಕರು. 2 ಸೇರಿದ್ರೆ ಒಂದು 200 ಇದ್ವು, ಬರೀ ಫ್ಯಾಮಿಲಿ ಮೆಂಬರ್ಗಳು. ನಮ್ಮ ಅಮ್ಮನ ಒಡ ಹುಟ್ಟಿದವ್ರು 13 ಜನ. ಒಬ್ಬೊಬ್ಬರು ಮನೆ, ಕಾರು, ಮನೆ ಎಲ್ಲ ಹೊರದೇಶದಲ್ಲಿರೋರೆ. ಈ ಕಡೆ ನಮ್ಮ ಅಪ್ಪನ ವಂಶ. ಕೋಟಿ ಲಕ್ಷ ಎಲ್ಲ ಮಾತಾಡ್ತಾ ಇರೋದು ಕೆಲವ್ರು. ಏನು ಇವ್ರು ಮುಂದೆ ಹೋದಾಗ ನಾವು ಹೆಂಗಿದ್ವಿ ಅಂದ್ಕೊಡ್ರಿ? ಆಲದ ಮರನ ದಂಟು. ಅದಕ್ಕೆ ದಂಟನ್ನ ಕೆಲವು ನೆಗ್ಲೆಕ್ಟ್ ಮಾಡಿದ್ವು. ದಂಟ ಹತ್ರ ಮಾತಾಡೋಕ್ಕೆ ಕೆಲವ್ರಿಗೆ ಟೈಮ್ ಇಲ್ಲ. ಒಬ್ಬರು ಕಾರಲ್ಲೇ ಹೋಗ್ತಾ, ಅಲ್ಲಿ ಯಾವ ಕಾರಲ್ಲಿ ಯಾರು ಡ್ರೈವರ್ ಇದ್ದಾರಾ? ಡ್ರೈವರ್ ಎಲ್ಲ ನಮ್ಮ ಡ್ರೈವರ್ ಹೆಸರು ಏನಾದರೂ ಹೇಳ್ಬಿಟ್ಟಿದ್ರೆ ಅಷ್ಟೇ, ಯಾವಪ್ಪ ಅನ್ನೋರವರು. ಯಾಕೆ ಹೇಳ್ತಾ ಇದ್ದೀನಿ? ಇವುಗಳೆಲ್ಲ ನನಗೂ ಆದಾಗ ನಾನು ನಿಮ್ಮನ್ನು ಸ್ವಲ್ಪ ಅರ್ಥ ಮಾಡಿಕೊಂಡೆ. ಕಳೆದ ವಾರದಲ್ಲಿ. ಬರೀ 2 ದಿನಕ್ಕೆ ನನ್ನ ಕೈಲಿರೋಕ್ಕಾಗಲಿಲ್ಲ. ಯಾಕಂದರೆ ಆ ಹೋಲಿಕೆ, ಆ ಮಾತುಗಳು, ನಡ್ಕೊಂಡಂಥ ವಿಧಗಳು. ಆದರೆ ಸತ್ಯವೇದದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೇವರ ಮಕ್ಕಳೇ, ಯಾಕೆ ಬೈಬಲನ್ನು ನೀವು ಪ್ರೀತಿಸ್ಬೇಕು ಗೊತ್ತಾ? ಬೈಬಲ್ನಲ್ಲಿ ಹೇಳಿದಂಥ ವ್ಯಕ್ತಿಗಳೆಲ್ಲರೂ ಅವರನ್ನು ನೆನೆಸಿ ನೀವು ಪ್ರಾರ್ಥನೆ ಮಾಡಬೇಕು. ಒಳಗಡೆ ನಾನು ಯಾಕೆ ಮುರಿಯಲ್ಪಟ್ಟೆ ಅಂದರೆ, ಅಷ್ಟೆಲ್ಲ ಆಸ್ತಿ ಇದ್ದು ಅವರ ಜೀವಿತಗಳಲ್ಲಿ ಒಬ್ಬರು ರಕ್ಷಣೆ ಇಲ್ಲ. ಒಬ್ಬರು ನೀವು ಪ್ರಾರ್ಥನೆ ಮಾಡಬೇಕು. ಒಬ್ಬರಾದರೂ ನನಗೆ ಕಳೆದ 2-3 ದಿನಗಳಿಂದ ಒಂದು ಸಣ್ಣ ಆಸೆ, ದೇವರೇ ನಾನು ಒಂದು ವೇಳೆ ಕೇರಳಕ್ಕೆ ಹೋದಾಗ ಯಾರಾದರೂ ಒಂದು ಫ್ಯಾಮಿಲಿನಾದರೂ ನೀನು ರಕ್ಷಣೆ ಮಾಡಪ್ಪ. ಯಾರನ್ನು ನಾನು ಸಹೋದರ ಅಂತ ತಪ್ಕೊಳ್ಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಿಮ್ಮನ್ನು ನಾನು ಆ ರೀತಿ ಆತ್ಮಿಕವಾಗಿ ಹೆಚ್ಚಾಗಿ ಪ್ರೀತಿಸ್ಬೋದೇನೋ, ಆದರೆ ಅವರನ್ನು ನಾನು ಆ ರೀತಿ ಪ್ರೀತಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ದೇವರು ಇವತ್ತು ದಂಟುಗಳನ್ನು ಆರಿಸ್ಕೊಂಡಿದ್ದಾನೆ. ಆದರೆ ಇದನ್ನು ಹಾದು ಹೋಗಿ ನಾನು ಕಳೆದ ವಾರದಲ್ಲಿ ಭಾಳ ಮುರಿಯಲ್ಪಟ್ಟು ಬೇಸರವಾಗಿಯೇ ಬಂದೆ. ಕೆಲವು ಸಾರಿ ಲೋಕದ ಪ್ರೆಷರ್ ನಿಮ್ಮ ಹಾಗೆ ನಾನು ಮನುಷ್ಯನಾಗಿರೋದ್ರಿಂದ ನನ್ನನ್ನು ಕಾಡುತ್ತೆ. ಆದರೆ ನಾನು ವಾಪಸ್ ಬಂದಾಗ ನಾನು ಮನೇಲಿ ಬಂದು ಕುಳಿತಿದ್ದೀನಿ. ಆಗ ನನ್ನ ವಾಟ್ಸಪ್ಗೆ ಒಂದು ಮೆಸೇಜ್ ಬಂತು. ಆ ವಾಟ್ಸಪ್ನಲ್ಲಿ ಮೆಸೇಜ್ ಬಂದಿದ್ದು ನನ್ನನ್ನು ನಿಜವಾಗಲೂ ದೇವರ ಆಧರಣೆ ಮಾಡಿದ್ನು. ಅರುಣ್ ಜಾಯ್ ಅನ್ನೋರು. ಸ್ವಲ್ಪ ಮಾತ್ರ ನಾನು ಅದನ್ನು ಹಾಕಿದ್ದೀನಿ. ಕಿಚನ್ನಲ್ಲಿ ನಾನು ಪಾತ್ರೆಯನ್ನು ನನ್ನ ಹೆಂಡತಿ ತೊಳೆಯುತ್ತಾ ಅಡುಗೆಯನ್ನು ನಿಲ್ಲಿಸಿ ನಿಮ್ಮ ಸಂದೇಶವನ್ನು ಕೇಳುತ್ತಿದ್ದಾಳೆ. ನಿಮ್ಮ ಹಾಡುಗಳು, ವಾಕ್ಯ ವಿವರಣೆ, ಯಥಾರ್ಥ ಜೀವಿತದ ಅನುಭವಗಳು ಅತೀವ ಸಂತೋಷಕ್ಕೂ ಆಶೀರ್ವಾದಕ್ಕೂ ನಡೆಸಿವೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಂದೇಶಗಳು ಕೇಳಿದರೂ ಬರೀ ಕಲಬರಕೆ ಆದ ಲೋಕಮೋಹದಿಂದ ತುಂಬಿದ ದ್ರವ್ಯಾಶೆಯಿಂದ ಕೂಡಿ ವಾಕರಿಕೆ ಬರುವಷ್ಟು ಅಸಹ್ಯ ಪಡುವಂಥ ಸ್ಥಿತಿ ಇದ್ದಾಗ್ಯೂ ಆ ದಿನಗಳಲ್ಲಿ ಕತ್ತಲಲ್ಲಿ ವಾಸಿಸಿದ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿದಂತೆ ಬಿಡದಿ ಪಟ್ಟಣದಿಂದ ನಮಗೆ ದೊಡ್ಡ ಬೆಳಕು ಕಾಣಿಸುತ್ತಿದೆ. ಪಾಪವನ್ನು ಹಗೆ ಮಾಡಲು ಕಲಿಸುತ್ತಿರುವ ದೇವರ ಸೇವಕನೇ, ನಿನಗೆ ಶುಭವಾಗಲಿ.
ಅವ್ರಿಗೆ ಗೊತ್ತಿಲ್ಲ ಇದು ಜನ್ರೇಟ್ರಲ್ಲಿ ನಡೆಸ್ತಿರೋದು ಅಂತ. ದೊಡ್ಡ ಬೆಳಕು ನಿಮಗೆ ಕಾಣಿಸಲ್ಲ, ಅದಕ್ಕೆ ನಿಮಗೆ ಕೆಲವ್ರಿಗೆ ಭಾನುವಾರ ಬರೋಕ್ಕೂ ಬೇಜಾರೆ. ಆದರೆ ಎಲ್ಲೋ ಮೂಲೆಯಲ್ಲಿ ಕುಳಿತವನಿಗೆ ಇಲ್ಲಿ ಕೇಳುವಂತಹ ವಾಕ್ಯಗಳು, ಮಾಡುವಂಥ ಸಣ್ಣ ಪ್ರಯತ್ನಗಳು, ಇದನ್ನು ನಾನು ದಿಢೀರಂತ ಗ್ರೂಪಲ್ಲಿ ಹಾಕಿಬಿಟ್ಟು ನಾನು ವಾಶ್ರೂಮ್ಗೆ ಹೋದೆ. ಮತ್ತೆ ನನಗೆ ಜ್ಞಾನೋಕ್ತಿ 22 ವಾಕ್ಯ ಬಂತು. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಬಂದು ಗ್ರೂಪಿಂದ ಡಿಲೀಟ್ ಮಾಡಿಬಿಟ್ಟೆ. ಯಾಕೆ? ಬಲಹೀನನು, ದಂಟೆ, ಅವಾಗವಾಗ ದಂಟಿನ ಸ್ವಭಾವಗಳು ಅವಾಗವಾಗ ಒಳಗಡೆ ಇದೆ. ಆದರೆ ಇತ್ತೀಚೆಗೆ ನಾನು ಭಾಳ ಕುಗ್ಗಿ ಹೋದಾಗ ಪಾಸ್ಟರ್ ಲಕ್ಷ್ಮಣ್ ನನ್ನ ಹತ್ರ ಒಂದು ಮಾತು ಹೇಳಿದ್ರು. ಸುಜಿತ್, ನಿನ್ನ ಸಂದೇಶನ ಜನ ಯಾಕೆ ಕೇಳ್ತಾರೆ ಗೊತ್ತಾ? ನಿನ್ನ ಬಲಹೀನತೆಗಳನ್ನು, ನಿನ್ನ ತಪ್ಪನ್ನು ಒಪ್ಕೊಳ್ತೀಯಲ್ಲ, ಅದು ಭಾಳ ಜನಕ್ಕೆ ಆದರಣೆ ಉಂಟು ಮಾಡುತ್ತೆ ಅಂದರು. ಯಾಕೆ ಹೇಳ್ತಾ ಇದ್ದೀನಿ? ದೇವರ ಮಕ್ಕಳೇ, ನಾನು ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ. ನಮ್ಮ ರಕ್ಷಣೆಗೆ ನಮ್ಮ ಪಾಪವನ್ನಲ್ಲದೆ ನಾವೇನನ್ನೂ ಕೊಟ್ಟಿಲ್ಲ. ಇದು ನಿಮ್ಮ ಮನಸ್ಸೊಳಗೆ ಹೋಗ್ಬೇಕು. ನಮ್ಮ ರಕ್ಷಣೆಗೆ ನಮ್ಮ ಪಾಪವನ್ನಲ್ಲದೆ ನಾವು ಏನನ್ನೂ ಕೊಟ್ಟಿಲ್ಲ. ನೀವು ನನ್ನೇನಾದರೂ ಕೇಳಿದ್ರೆ, ನನ್ನ ಸೇವೆಗೆ ಕೂಡ ನನ್ನ ಬಲಹೀನತೆಯನ್ನೇ ಬಿಟ್ಟು ಬೇರೇನನ್ನು ನಾನು ದೇವರಿಗೆ ಕೊಟ್ಟಿಲ್ಲ. ನಾನೇನು ಕೊಟ್ಟಿಲ್ಲ. ಯಾಕಂದರೆ ಎಲ್ಲ ಆತನು ಮಾಡ್ತಾ ಇರೋದು, ಆತನ ಕೃಪೆ. ಆದರೆ ಅದು ಯಾವಾಗ ಬರುತ್ತೆ? ಬಲಹೀನನು ಅನ್ನುವಂಥ ಅರಿವು ನನಗೆ ಬರುವಾಗ. ಜಜ್ಜಿದ ದಂಟಿಗೆ ಆದರಣೆ ಮಾಡಲಿಕ್ಕೆ ಜನರುಗಳಿಲ್ಲದೆ ಇರುವಾಗ ಒಂದು ಸಣ್ಣ ಮೆಸೇಜ್. ನನ್ನನ್ನು ನಿಜವಾಗ್ಲೂ ಹೇಳ್ತೀನಿ, ಈ ವಾರದಲ್ಲಿ ನಾನು ಎಷ್ಟು ಬೇಸತ್ತಿದ್ದೆ ಅಂದರೆ, ಭಾನುವಾರ ಮೆಸೇಜ್ ಕೊಡಬೇಕಾ, ದೇವ್ರು ನನ್ನನ್ನು ಆಶೀರ್ವದಿಸಿದಾನ ಇಲ್ವಾ ಅಂತ ಡೌಟ್ ಬಂದ್ಬಿಡ್ತು ನನಗೇನೆ. ಆಗುತ್ತಲ್ವ ನಮಗೂ ಆ ಥರ? ಯಾಕಂದರೆ ಜನರುಗಳು ಹೇಳೋದೆಲ್ಲ ಆ ರೀತಿಯೆಲ್ಲ ಇದ್ರೇ ಆಶೀರ್ವಾದ. ಆದರೆ ನಮ್ಮನ್ನು ಹೋಲಿಸಿ ನೋಡುವಾಗ ನಾವು ಜಜ್ಜಿದ ದಂಟು ಥರ ಇದ್ದೀವಿ. ಆದರೆ ಇದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಆದರಣೆ ಮಾಡಿದ್ದು ಒಂದು ಕವನ. ಅದನ್ನು ನಾನು ಅಲ್ಲಿ ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ. ಅದು ನನ್ನನ್ನು ನಿನ್ನೆ ಮೊಣಕಾಲೂರಿ ಹಾಡಿ ಹೇಳಿ ನಾನು ಅದನ್ನು ಇಂಗ್ಲೀಷ್ನಲ್ಲಿ ಓದ್ತಾ ಇದ್ದೆ. ಡೇವಿಡ್ ಕ್ಲಾರ್ಕ್ಸನ್ ಅನ್ನೋರು, ಅವನು ಹೇಳ್ತಾನೆ, ಈ ಲೋಕದ ವೈಭೋಗಿಗಳ ಅಹಂಕಾರ ತಿರಸ್ಕಾರವೆನಿಸಿದೆ. ಅವರ ತಿರಸ್ಕಾರ ಮಾಡುವಂತಹ ನಮ್ಮ ಬಡತನದ ತೊಟ್ಟು ಹನಿಗೂ ಅವರ ಆಸ್ತಿ ಪಾಸ್ತಿ ಸಮವಲ್ಲ ಅಂತಾನೆ. ಏನಂತೆ? ಅವರು ತಿರಸ್ಕಾರ ಮಾಡುವಂಥ ನಮ್ಮ ಬಡತನದ ತೊಟ್ಟು ಹನಿ ಇದೆಯಲ್ಲ, ಅದಕ್ಕೆ ಅವರ ಆಸ್ತಿ ಪಾಸ್ತಿ ಕೂಡ ಏನಲ್ವಂತೆ? ಸಮವಲ್ಲ. ಅವರಿಗೆ ಅರಿಯದ ಸಿರಿವಂತಿಕೆ ನಮ್ಮಲ್ಲಿದೆ. ಅವರ ಆಶೆ ನರಕದಷ್ಟು ದೊಡ್ಡದಾದರೂ ಅದಕ್ಕಿಂತಲೂ ನಮಗೆ ಹೆಚ್ಚು ಇದೆ. ನಮಗಿರುವ ಶಾಶ್ವತ ಸ್ವಾಸ್ಥ್ಯಕ್ಕೆ ಹೋಲಿಸುವಾಗ ಅವರ ಹಣ ಆಸ್ತಿಗಳಿಗೆ ಬೆಲೆಯೇ ಇಲ್ಲ. ದೇವರು, ಪರಲೋಕ, ಈ ಜಗತ್ತು, ಆತನೇ ನಮ್ಮ ಸ್ವಾಸ್ಥ್ಯ. ನಿನ್ನ ಪ್ರೀತಿ ಅದನ್ನು ಮಾಡಿದೆ, ನಾವು ನಿನ್ನನ್ನೇ ಸ್ತುತಿಸ್ತೇವೆ. ಈ ಜಜ್ಜಿದ ದಂಟಿಗೆ ಯಾವಾಗಲೂ ಈ ಅರಿವು ಬರಬೇಕು. ಯಾಕಂದರೆ ಈ ಜಗತ್ತಿನಲ್ಲಿ ದೇವರು ನಮ್ಮ ಸ್ವಾಸ್ಥ್ಯ, ನಮಗೆ ಪರಲೋಕ ಸ್ವಾಸ್ಥ್ಯ. ನಮಗಿರುವಂಥ ತೊಟ್ಟು ಹನಿ ಕೂಡ ಆ ಭಕ್ತನು ಹೇಳ್ತಾ ಇದ್ದಾನೆ, ಅವರಲ್ಲಿರುವಂಥ ಆಸ್ತಿ ಪಾಸ್ತಿ ಏನಿಲ್ವಂತೆ? ಸಾಲಲ್ಲ. ಅಂದರೆ ಆ ಭಕ್ತರುಗಳಲ್ಲಿ ಇದ್ದಂಥ ಅರಿವು ಏನಂದರೆ, ಜಜ್ಜಿದ ದಂಟು ಜೊತೆಗೆ ಯಾರಿದ್ದಾನೆ ಅನ್ನುವಂಥ ಅರಿವು ಅವರಿಗಿತ್ತು. ಆದರೆ ಇವತ್ತು ನಮಗೂ ನಿಮಗೂ ಇಲ್ಲ ದೇವರ ಮಕ್ಕಳೇ. ಆದರೆ ಇವತ್ತು ಒಂದು ವೇಳೆ ನಿಮ್ಮ ಜೀವಿತಗಳನ್ನು ನೀವು ಹೋಲಿಸಿ ನೋಡುವಾಗ ನಿಮಗೇನು ಅನ್ನಿಸ್ತಾ ಇರ್ಬೋದು? ಒಂದು ವೇಳೆ ನಿಮ್ಮನ್ನು ಜನ ಕೈ ಬಿಟ್ಟರು ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಕೆಲವು ಸಾರಿ ನಿಮ್ಮ ಸಂಬಂಧಿಕರುಗಳ ಮಧ್ಯದಲ್ಲಿ ನಿಮಗೆ ಅವಮಾನಗಳಾಗ್ತಾ ಇದೆಯಾ? ಕೆಲವು ಸಾರಿ ನಿಮ್ಮ ಊರು ಜನರುಗಳು, ಈ ವಾರದಲ್ಲಿ ಶ್ರೀನಿ ಅವರು ಹೇಳುವಾಗ ಛತ್ತೀಸ್ಗಢನಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಕ್ರಿಶ್ಚಿಯನ್ ಆಗಿರೋದ್ರಿಂದ ಇಡೀ ವರ್ಷ ಆ ಅಂಗಡಿಗೆ ಹೋಗಬಾರ್ದು ಅಂತ ಆ ಊರಿನವರು ಡಿಸೈಡ್ ಮಾಡಿ ಅವ್ರನ್ನ ಬಿಕಾರಿಗಳಾಗಿ ಮಾಡಿದಾರಂತೆ. ಯಾಕೆ? ಕಾರಣ ಬರೀ ಯೇಸು ಸ್ವಾಮಿನ ನಂಬಿರೋದ್ರಿಂದ. ಊರಿನವರೆಲ್ಲರೂ ಸೇರಿಕೊಂಡು ಗರ್ವಾಪ್ಸಿ ಮಾಡ್ತಿದ್ದಾರೆ ಅಲ್ಲೆಲ್ಲ. ಆದರೆ ಅವುಗಳೆಲ್ಲದರ ಮಧ್ಯದಲ್ಲಿ ಸಭೆಗೆ, ಬಲಹೀನವಾದಂಥ ಸಭೆಗೆ, ಜಜ್ಜಿದ ದಂಟಾಗಿ ಎಣಿಸ್ತಾ ಇರುವಂಥ ಸಭೆಗೆ ಜೀವ ಕೊಡುವಂಥ ಒಬ್ಬ ದೇವರ ಜೊತೆ ಇರ್ತಾನೆ. ಆ ಸುಖ ಜಗತ್ತಿನವ್ರಿಗೆ ಅರ್ಥ ಆಗದೇ ಇಲ್ಲ. ಇವತ್ತು ಬೆಳಗ್ಗೆ ನೀವು ಕೂಡ ಯಾವ ರೀತಿಯಲ್ಲಿ ಜಜ್ಜಲ್ಪಟ್ಟಿದ್ದೀರೋ ನನಗೆ ಗೊತ್ತಿಲ್ಲ ದೇವರ ಮಕ್ಕಳೇ. ಆದರೆ ನೀವು ಆ ಜಜ್ಜಿದ ಅವಸ್ಥೆಯಲ್ಲಿ, ಜಜ್ಜಿದ ದಂಟಿನ ಜೊತೆಗಿರುವ ದೇವರ ಹತ್ರ ಇರಲಿಕ್ಕೆ ಸಮಯ ಮಾಡಿಕೊಡ್ಬೇಕು. ಕೆಲವು ಸಾರಿ ಆತನೊಂದಿಗೆ, ಆ ವಾಕ್ಯದಲ್ಲಿರುವಂಥ ಬೆಳಕು, ಆತನು ನಮ್ಮೊಂದಿಗಿದ್ದಾನೆ ಅನ್ನುವಂಥ ಪ್ರಾಮಾಣಿಕವಾಗಿ ಈ ವಾಕ್ಯದ ಬೆಳಕು ನಮಗೆ ಬಂದಾಗ, ಈ ವಾಕ್ಯ ಇವತ್ತು ನಿಮಗೆ ಮಾತಾಡ್ತಾ ಇಲ್ಲ, ಈ ವಾಕ್ಯ ನನ್ನನ್ನೇ ಈ ವಾರ ಆಧರಣೆ ಮಾಡ್ತು. ಯಾಕಂದರೆ ನಾವು ಜಜ್ಜಿ ಹೋದಂಥ ಸ್ಥಿತಿಯಲ್ಲಿ ಇವತ್ತು ಬೆಳಗ್ಗೆ ನೀವು ಯಾರೇ ಇದ್ದರೂ ಕೂಡ, ಕೆಲವರು ನೀವು ಆ ಸ್ಥಿತಿಯಲ್ಲಿಲ್ಲ. ಕಾರಣ ಯಾಕಂದರೆ ನಿಮ್ಮ ಪಾಪಗಳಿಗಾಗಿ ನೀವು ಜಜ್ಜಲ್ಪಟ್ಟಿಲ್ಲ.
ನಿಮ್ಮ ಹಣದ ಅವಸ್ಥೆಗಳು ಒಂದು ವೇಳೆ ನಿಮಗೆ ಇನ್ನೊಂದು ಸ್ವಲ್ಪ ದರಿದ್ರ ಬಂದಿದ್ದರೆ ನಿಮಗೂ ನಮಗೂ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ ನನಗೆ. ಯಾಕೆ ಗೊತ್ತಾ? ಅವುಗಳೆಲ್ಲ ಬಂದಾದಮೇಲೆ ನೀವು ಜಜ್ಜು ಹೋಗೋ ಹೃದಯವನ್ನು ಕಳ್ಕೊಂಬಿಟ್ಟಿದ್ದೀರಾ. ಆದರೆ ದೇವರು ಇರೋದು ಯಾರ ಜೊತೆ? ಜಜ್ಜಿದ ದಂಟಿಗೆ. ಜಜ್ಜಿದ ದಂಟಿನಲ್ಲಿ ಇರುವಂತಹ ಸ್ಥಿತಿಗೆ ದೇವರು ಇವತ್ತು ನಿಮ್ಮೊಳಗಡೆ ಇದ್ದಾನೆ ಅನ್ನೋದನ್ನು ನೀವು ಮರಿಬಾರ್ದು ದೇವರ ಮಕ್ಕಳೇ. ಯಾಕಂದರೆ ದೇವರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಯಾವತ್ತೂ ಆತನ ವಾಕ್ಯ ಸುಳ್ಳಾಗದೇ ಇರೋದಕ್ಕೆ ಕಾರಣ ಏನಂದರೆ ಆತನು ಜಜ್ಜಿದ ದಂಟಿನ ಅವಸ್ಥೆ ಉಳ್ಳವರಿಗೆ ಮಾತ್ರನೇ ಯಾವಾಗಲೂ ಆತನ ಜೊತೆಗಿದ್ದಾನೆ. ಇವತ್ತು ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆನೂ ಕೇಳ್ತೀನಿ. ಲೋಕದಲ್ಲಿ ಯಾರಾದರೂ ಜಜ್ಜಲ್ಪಟ್ಟವರಿದ್ದರೆ ಅವ್ರಿಗೆ ಯಾರಿಗಾದರೂ ನೀವು ಆದರಣೆ ಮಾತು ಹೇಳಿದ್ದೀರಾ? ನಿಮಗೂ ಯಾರು ಕಂಡ್ರೆ ಇಷ್ಟ? ಇವತ್ತು ಜಜ್ಜಿದವ್ರ ಜೊತೆಯಲ್ಲಿ ಮಾತಾಡೋಕ್ಕೂ ನಮಗೆ ಟೈಮ್ ಇಲ್ಲ. ಇನ್ನು ಕೆಲವರು ನೀವು ಜಜ್ಜಿದವ್ರಾಗಿದ್ದರೂ ಜಜ್ಜದೇ ಇರೋ ಥರನೇ ನಡ್ಕೊತಿದ್ದೀರಾ. ಯಾಕಂದರೆ ಅದಕ್ಕೆ ನಾನು ಹೇಳ್ತೀನಿ, ಅಹಂಕಾರ ಎರಡು ರೀತಿ ಇದೆ. ಒಂದು ನಾನು ದೊಡ್ಡವನು ಅನ್ನೋದು ಅಹಂಕಾರ, ಇನ್ನೊಂದು ನನ್ನನ್ನು ಯಾರು ಗುರುತಿಸ್ತಿಲ್ಲ ಅನ್ನೋದು ಅಹಂಕಾರನೇ. ಆವಾಗಲೂ ಇಂಪಾರ್ಟೆಂಟ್ ಯಾರು? ನಾನೇ. ನನಗೆ ಯಾರೂ ಇಲ್ಲ, ನನ್ನ ಸಮಸ್ಯೆ ಯಾರೂ ಕೇಳಲ್ಲ, ನನಗೆ ಅಂತ ಯಾರಿದ್ದಾರೆ? ನೀವು ಹೆಚ್ಚು ಆ ಸ್ಥಿತಿಯಲ್ಲಿದ್ದರೆ ದಯಮಾಡಿ ಪ್ರೀತಿಯಿಂದ ನಿಮ್ಗೆ ಹೇಳ್ತಿದ್ದೀನಿ, ನಮ್ಮೊಳಗೆ ಅಹಂಕಾರ ಇದೆ. ನನಗೆ ಯಾರೂ ಇಲ್ಲ ಅಂತ ಸೆಲ್ಫ್ ಪಿಟಿ, ಸೆಲ್ಫ್ ಕಂಡೆಮ್ನೇಷನ್. ಇನ್ನು ಕೆಲವ್ರೇನು ಗೊತ್ತಾ, ತಮ್ಮನ್ನೇ ತಾವು ತೀರ್ಪು ಮಾಡ್ಕೊಳ್ಳೋದು. ಅಯ್ಯೋ ನನ್ನ ಲೈಫ್ ಹಿಂಗೆ ಬಿಡು, ನಾನು ಹಿಂಗೆ ಬಿಡು. ಯಾಕಂದರೆ ದೇವರು ಹೇಳುವ ರೀತಿಯಲ್ಲಿ ನೀವು ನಮ್ಮನ್ನು ನೋಡ್ತಾ ಇಲ್ಲ. ದೇವರು ಹೇಗೆ ಹೇಳ್ತಾ ಇದ್ದಾನೆ ನಿಮ್ಮನ್ನು? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಒಬ್ಬಳಲ್ಲ, ನಿನ್ನೊಂದಿಗೆ ನಾನಿದ್ದೀನಿ. ಇದೆಲ್ಲ ದೇವರ ವಾಕ್ಯ. ಆದರೆ ಇದನ್ನೆಲ್ಲ ಓದ್ತಾ ಇದ್ದೀವಿ. ಆದರೂ ನಮ್ಮ ಜೀವಿತಗಳಲ್ಲಿ ನಾವು ಜಜ್ಜಿದ ಅವಸ್ಥೆಯನ್ನು ಯಥಾರ್ಥವಾಗಿ ದೇವರ ಮುಂದೆ ಹೇಳ್ತಾ ಇಲ್ಲ. ಕಾರಣ, ದೇವರ ಮಕ್ಕಳೇ, ಇವತ್ತು ನಮ್ಮನ್ನು ದೇವರು ಆದರಣೆ ಮಾಡಲಿಕ್ಕೆ ಬಯಸ್ತಿದ್ದಾನೆ. ಇವತ್ತಿಲ್ಲಿರುವಂಥ ಕೆಲವರುಗಳನ್ನು ದೇವರು ಸಂತೈಸ್ಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ನಿನ್ನ ಜಜ್ಜಿದ ಅವಸ್ಥೆಯನ್ನು ನೀನು ಮರೆ ಮಾಡಬೇಡ. ಆ ಅವಸ್ಥೆಯಲ್ಲಿ ನಿಜವಾಗ್ಲಿ ಯಥಾರ್ಥವಾಗಿ ಹೇಳು. ಒಂದು ವೇಳೆ ಈ ವಾರದಲ್ಲಿ ನನಗೆಲ್ಲ ಆದಾಗಲೂ ಕೂಡ ನಾನು ಇವತ್ತು ಬಂದು ನಾಟಕ ಮಾತಾಡ್ಬೋದು. ಅವ್ರಿಗೆಲ್ಲ ಅದೆಲ್ಲ ಇದ್ರೂ ನನಗೆ ದೇವರು ಇರೋದು, ನನ್ನ ಜೊತೆ ಹಂಗಿದೆ, ನನಗೆ ಪರಲೋಕ ಇದೆ, ಇದನ್ನೆಲ್ಲ ಹೇಳೋದು ಸುಲಭನೇ. ಆದರೆ ಅವುಗಳನ್ನು ಯಥಾರ್ಥವಾಗಿ ಹಾದು ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂಥ ಅವಸ್ಥೆಗಳನ್ನು ನೋಡುವಂಥ ದೇವರ ಹತ್ರ, ಇಲ್ಲ ದೇವರೇ ನನಗೆ ಬೇಸರ ಆಗಿದೆ, ಇಲ್ಲ ದೇವರೇ ನಾನು ಜಡ್ಜ್ ಹೋಗಿದ್ದೀನಿ. ನಾನು ಯಾವಾಗಲೂ ತಾಳ್ಮೆಯಿಂದ ಹೇಳ್ತೀನಿ, ಇಷ್ಟು ವರ್ಷದ ಕ್ರೈಸ್ತ ಜೀವಿತದಲ್ಲಿ ದೇವರೇ ನನಗೆ ಯಾವಾಗೆಲ್ಲ ಬೇಜಾರಾಗಿದೆ ಅಂತ ದೇವ್ರ ಹತ್ರ ಹೋಗಿ ಯಥಾರ್ಥವಾಗಿ ಹೇಳಿದ್ದೀನೋ ಆವಾಗೆಲ್ಲ ದೇವರು ನನ್ನನ್ನು ಧೈರ್ಯಪಡಿಸಿ ಕಳಿಸ್ತಾರೆ. ಕೆಲವು ಸಾರಿ ನಾವು ನಾಟಕ ಮಾಡುವಾಗ ದೇವರ ಆದರಣೆಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ.